ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಬಡ್ಜೆಟ್ ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬೇಕು, ಒಳಗಡೆ ಕಂಫರ್ಟ್, ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿರ್ಬೇಕಂದ್ರೆ ಈ ಗಾಡಿನ ಚೂಸ್ ಮಾಡ್ಕೋಬಹುದು. 2021 ಮಾಡಲು ಬರೀ 19,000 ಹೊಡಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, 2 ಏರ್ ಬ್ಯಾಗು, ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಇದು 385 ಹೇಳೋದು. ಫೈನಲ್ ಫೈನಾನ್ಸ್ 3,70,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಸರ್ 3,70,000. ಹೌದೌದು. ಬ್ಯಾಗ್ ಬರುತ್ತೆ, ಮ್ಯಾಗ್ ವೀಲ್, AC ಪವರ್ ಸ್ಟೇರಿಂಗ್ ಬ್ರ್ಯಾಂಡು ಎಲ್ಲ ಬರುತ್ತೆ. ಇದು 6 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 5,65,000 ಫೈನಲ್ ಮಾಡ್ಬಿಡಿ ಸರ್. VXI ವ್ಯಾಗನರ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಗ್ರಾಚಸ್ ಎಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 3 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 2,85,000 ಮಾಡ್ಬಿಡಿ ಸರ್. 3 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,25,000 ಕೊಟ್ಬಿಡಿ ಸರ್. ಇದು 3,25,000. ಹೌದೌದು. ಫೈನಾನ್ಸ್ ಕೂಡ ಮಾಡಿಸ್ಕೊತೀವಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ. 2016 ಮಾಡಲು ಇದು ಟ್ವಿಸ್ಟ್. ಇದು AC ಪವರ್ ಸ್ಟೇರಿಂಗ್ ಇದೆ, ಡಿಕ್ಕಿ ಓಪನ್ ಆಗುತ್ತೆ. ಇದು 1.5 ಲಕ್ಷ ಹೇಳೋದು. ಫೈನಲ್ ಫೈನಲ್ 1,35,000 ಕೊಟ್ಬಿಡಿ ಸರ್. 2012 ಮಾಡಲು LXI AC ಪವರ್ ಸ್ಟೇರಿಂಗ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಸೀಟ್ ಕವರ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. 2.10 ಹೇಳೋದು. ಫೈನಲ್ ಫೈನಲ್ 2 ಲಕ್ಷ ಕೊಟ್ಬಿಡಿ ಸರ್. ಸರ್ 2 ಲಕ್ಷಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಸೊ ಇದರಲ್ಲೂ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 10 ಇಂಚ್ ಟಚ್ ಸ್ಕ್ರೀನ್ ಅಂಡ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ರೇರ್ AC ಕೂಡ ಬರುತ್ತೆ, ಆರ್ಮ್ ರೆಸ್ಟ್ ಕೂಡ ಬರುತ್ತೆ, ಅಡ್ರೆಸ್ ಕೂಡ ಬರುತ್ತೆ. ಅಂಡ್ ಸರ್ ಏನ್ ಹೇಳಿದ್ದು 5,75,000 ಹೇಳೋದು. ಫೈನಲ್ ಟು ಫೈನಲ್ 565 ಗೆ ಕೊಟ್ಬಿಡೋಣ. ವೆಹಿಕಲ್ ಬಡೂರ್ ಬಾದಾಮಿ ತರ 2012 ಮಾಡಲು ಬರೀ 80,000 ಕೊಟ್ಬಿಡೋಣ ಸರ್. ಸರ್ ಬರೀ 80,000. ಹೌದೌದು. ಬರೀ ಕಲಿಯೋದು ಆರಾಮಾಗಿ ಮನೆಯಲ್ಲಿ ಅಕ್ಕಪಕ್ಕ ಹೋಗಕ್ಕೆ, ಮಾರ್ಕೆಟ್ ಹೋಗಕ್ಕೆ, ಬಜೆಟ್ ನಲ್ಲಿ ನಿಮ್ಗೆ ನಾನು ಸಿಗ್ತಾ ಇದೆ. ಮಳೆ 2019 ಮಾಡಲು ಇದು ಬರೀ 48,000 ಹೊಡಿದೆ. 19 ಮಾಡಲು ಗಾಡಿ. ಇದು ಕ್ಲೇಂಬರ್ AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 3.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,25,000 ಕೊಟ್ಬಿಡಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ. ಇದು 3,25,000 ಹೇಳೋದು. ಫೈನಲ್ ಟು ಫೈನಲ್ 3,10,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,85,000 ಮಾಡ್ಬಿಡಿ ಸರ್. ಹೇಳೋದು. ಫೈನಲ್ ಟು ಫೈನಲ್ 2,65,000 ಮಾಡ್ಬಿಡಿ. ಸೊ ಇನ್ನೂ ಒಂದು ಸ್ವಿಫ್ಟ್ 2014 ಮಾಡಲು VXI ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. 4.5 ಹೇಳೋದು. ಫೈನಲ್ ಟು ಫೈನಲ್ 4,35,000 ಮಾಡ್ಬಿಡಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಒಂದು ನಾವು ಮತ್ತೆ ಪುನಃ ನೆಕ್ಸ್ಟ್ ಕಾರ್ಸ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಅಂಡ್ ಈ ಸಲ ಬಂದ್ಬಿಟ್ಟು ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಇದೆ ನಿಮ್ಗೆ. ಸ್ವಿಫ್ಟ್, I20, ಸಿಯಾಜ್, ನ್ಯಾನೋ, ಅದೇ ತರ ಲಾಡ್ಜಿ ಅಂಡ್ ಎರ್ಟಿಗಾ ಕೂಡ ಸಿಗುತ್ತೆ, ಡಸ್ಟರ್ ಕೂಡ ಸಿಗುತ್ತೆ, ವರ್ಣ, ಹೋಂಡಾ ಸಿಟಿ, ಈ ತರ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೆನ್ನಾಗಿದೆ ಈ ಸಲ. ಅಂಡ್ ಸರ್ ಇವಾಗ ಲಾಸ್ಟ್ ವೀಕ್ ವಿಡಿಯೋ ಮಾಡಿದ್ವಿ, ಹೆಂಗಿತ್ತು ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ ಸರ್. ಸರ್ ಇವಾಗ ಒಂದ್ ವಾರಕ್ಕೆ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ, ನೋಡ್ತಾ ಇರ್ಬೋದು. ಅಂಡ್ ಸೆಕೆಂಡ್ ವಿಡಿಯೋ ಗಾಡಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಮೆಲ್ಲ ಒಂಥರ ಡೀಲರು, ಕಸ್ಟಮರು ರೈಟ್ ಅಲ್ವಾ, ಬರ್ತಾ ಇದಾರೆ, ತಗೊಂಡು ಹೋಗ್ತಾ ಇರುತ್ತೆ, ಸೇಲ್ ಆಗುತ್ತೆ. ಸೊ ಇನ್ನೊಂದ್ ಹೇಳ್ಬೇಕು, ಈ ಲೊಕೇಶನ್ ಗೆ ಬಂದ್ಬಿಟ್ಟು ಡೀಲರ್ ಗಳೇ 5-6 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊಳ್ಳೋ ಅಂತ ಜಾಗ ಇದು ಬಂದ್ಬಿಟ್ಟು. ಸೊ ನಿಮ್ಗೆ ಡೀಲರ್ ಪ್ರೈಸ್ ಗೆ ನಿಮ್ಗೆ ಒಳ್ಳೆ ವೆಹಿಕಲ್ ಏನಾರ ಸಿಗ್ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬೇರೆ ಕಡೆ ಪ್ರೈಸ್ ನ ಚೆಕ್ ಮಾಡ್ಕೊಂಡು ಮತ್ತೆ ನೀವು ಈ ಲೊಕೇಶನ್ ಗೆ ಬರ್ಬೋದು. ಪ್ರೈಸ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಒಂದು 100 ವೆಹಿಕಲ್ಸ್ ಇದೆ ಸರ್, ಹೆಚ್ಚು ಕಡಿಮೆ. ಸರ್ ಇವಾಗ ಸಾಕಷ್ಟು ಜನ ಎಲ್ಲ ಒಂದು 2-3 ಲಕ್ಷ ಒಳಗಡೆ ಎಲ್ಲ ನೋಡ್ತಿರ್ತಾರೆ. ಆತರ ಅವ್ರಿಗೆ ಎಷ್ಟು ವೆಹಿಕಲ್ಸ್ ಇದೆ? ಒಂದು 2-3 ಲಕ್ಷ ಒಳಗಡೆ ಎಷ್ಟು ವೆಹಿಕಲ್ಸ್? 2-3 ಲಕ್ಷ ಒಳಗಡೆ ನಿಮ್ಗೆ ಒಂದು 25-30 ಗಾಡಿ ಇದೆ ಸರ್. ಸೊ ನೋಡ್ತಾ ಇರ್ಬೋದು, ಈ ಒಂದು ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ಬೋಣ. ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ 2013 ಮಾಡಲು VDI ಶಿಫ್ಟ್. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು 4,25,000 ಹೇಳೋದು. ಫೈನಲ್ ಟು ಫೈನಲ್ 4,15,000 ಮಾಡಿದ್ದಾರೆ. 4,15,000 ಹೌದೌದು. ಡೀಸೆಲ್ ವೆಹಿಕಲ್? ಹೌದು ಸರ್, ಡೀಸೆಲ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಇವನ್ ಲೋನ್ ಕೂಡ ಆಗುತ್ತೆ. ಇದ್ರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಆಕ್ಸಿಡೆಂಟ್ ಕೂಡ ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಇದು ಸ್ವಿಫ್ಟ್ ಡೀಸೆಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ ಇದು ಓಡಿದೆ ಸರ್ ಒಂದು 86 ಚೇಂಜ್ ಏನು ಓಡಿದೆ ಕಡಿಮೆ. ಸರ್ ದಿ ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಇವಾಗ ನಾನು 4,15,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 13 ಸಿಂಗಲ್ ಓನರ್ VDI. ಅಂಡ್ ಅದೇ ತರ ಇನ್ನೂ ಒಂದು I20 ಇದೆ. ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಅನ್ಸುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಇದೆ. ಆಸ್ಟನ್ ಸರ್ ಇದು? ಅದು ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ಚೆನ್ನಾಗಿದೆ. ಇದು 61,000 ಹೊಡಿದೆ ಸರ್. ಇದು ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಅಂಡ್ ಇದು ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್ 12 ಮಾಡಲು ಬರೀ 61,000 ಹೊಡಿದೆ. AC ಪವರ್ ಸ್ಟೇರಿಂಗ್ ಬಂದು ಏರ್ ಬ್ಯಾಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು 3,75,000 ಹೇಳೋದು. ಫೈನಲ್ ಟು ಫೈನಲ್ 3,70,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡ್ತೀವಿ. ಎಲ್ಲೂ ಡೆಂಟು ಕಿರಾಚಸ್ ಇಲ್ಲ, ಗಾಡಿ ತುಂಬಾ ನೀಟ್ ಆಗಿದೆ. 3,70,000 ಗೆ ನಿಮಗೆ ಪೆಟ್ರೋಲ್ ವೆಹಿಕಲ್? ಹೌದೌದು, 3,70,000. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್.
ನಿಮ್ಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರ್ತೈತೆ ನಿಮ್ಗೆ. ಅಂಡ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಅಂಡ್ ಅದೇ ತರ ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್, ಡ್ಯುಯಲ್ ಟೋನ್ ಎಲ್ಲ ಬರುತ್ತೆ. ಸರ್ ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಸಿವಿಲ್ ಚೆನ್ನಾಗಿದೆ, 70-80% ಆಗುತ್ತೆ. ಓಕೆ, ಹೌದೌದು. ಅಂಡ್ ಟ್ರ್ಯಾಕ್ ಎಲ್ಲ ಇದೆಯಾ ಸರ್? ಹೌದೌದು. ಸೊ ಇನ್ನೂ ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಗಳು ಹುಡುಕೋರ್ಗೆ ಮಾತ್ರನೇ ಎಷ್ಟು ಗಾಡಿ ಇದೆ ಸರ್? ನಮ್ಮ ಹತ್ರ ಶಿಫ್ಟ್ 7 ಅಂಡ್ ಶಿಫ್ಟ್ ಇದೆ ಸರ್. ಓಕೆ, ಇದು 2014 ಮಾಡ್ಲು, 39,000 ಓಡಿದೆ. VDI ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಅದು ಒರಿಜಿನಾಲಿಟಿ ಅಂತ ಏನು ಮಾಡಿಸಿಲ್ಲ. ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 4,35,000 ಹೇಳೋದು. ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡೋಣ ಸರ್. 4,25,000 ಮಾಡಿಸ್ಕೊಡ್ತೀವಿ ಸರ್. ಇವನ್ ಲೋನ್ ಕೂಡ ಆಗುತ್ತೆ. ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಇದೆ, ನಿಮ್ಗೆ ಪವರ್ ಸ್ಟೀರಿಂಗ್ ಬರುತ್ತೆ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ. ಅದು ಕೂಡ ಡೀಸೆಲ್ ವೆಹಿಕಲ್, ಅದು ಕೂಡ ವೈಟ್ ಕಲರ್. ಸರಿ, ಗಾಡಿ ಎಷ್ಟು ರನ್ ಆಗಿದೆ? ಇದು ಓಡಿದ 39,000 ಚೈನ್ ಓಡಿದೆ ಸರ್. ಸರ್ ಇವಾಗ ಇದು ಎಷ್ಟು? 4,25,000? 4,35 ಹೇಳುದು. ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡೋಣ ಸರ್. 4,25,000. ಗಾಡಿ ತುಂಬಾ ನೀಟ್ ಆಗಿದೆ. ಅದೇ ತರ ಇಲ್ಲೊಂದು i20 ಇದೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಚೆರಿ ರೆಡ್ ಕಲರ್, ಫುಲ್ ಟಾಪ್ ಎಂಡ್. ಅದು ಕೂಡ ಡೀಸೆಲ್ ವೆಹಿಕಲ್. ಇಲೈಟ್ i20 2017 ಮಾಡ್ಲು. ಇದು ಟಾಪ್ ಅಂಡ್ ಮಾಡಿ ಲಾಸ್ಟ್ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, 6 ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 6,85 ಹೇಳೋದು. ಫೈನಲ್ ಟು ಫೈನಲ್ 6,65,000 ಕೊಟ್ಬಿಡೋಣ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ಇದು ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಎಲ್ಲ ಫೀಚರ್ಸ್ ಬರ್ತಾ ಇದ್ರಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು. ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಮ್ಯಾಗ್ ವೀಲ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಡಿಫಾಗರ್ ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಫುಲ್ ವೆಹಿಕಲ್, ಫುಲ್ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಹೇಳಿ ಸರ್ ಪ್ರೈಸ್? 6,85 ಹೇಳೋದು. ಫೈನಲ್ ಟು ಫೈನಲ್ 6,65,000 ಮಾಡ್ಬಿಡೋಣ. ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ಇಲ್ಲೊಂದು ಸಡನ್ ವೆಹಿಕಲ್ ಇದೆ. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು 2011 ಮಾಡ್ಲು. ಇದು ಟೊಯೋಟಾ ETS. ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಟೈರ್, ಒಳ್ಳೆ ಇಂಟೀರಿಯರ್. ಇದು 3,25,000 ಹೇಳೋದು. ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ಬಿಡೋಣ ಸರ್. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ 3,25,000 ಹೇಳೋದು. ಫೈನಲ್ 3 lakhs ಕೊಟ್ಬಿಡಿ ಸರ್. 3 lakhsಗೆ ನಿಮ್ಗೆ ನೋಡ್ತಾ ಇರ್ಬೋದು ಪೆಟ್ರೋಲ್ ವೆಹಿಕಲ್ ಸಿಗ್ತೈತೆ. ETS ಗಾಡಿ ಮಾತ್ರ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಅಂಡ್ ನಿಮ್ಗೆ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಸರ್ ಇದು ಪೆಟ್ರೋಲ್ ಅಲ್ಲಿ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ನಿಮ್ಗೆ ಲಾಂಗ್ ನಲ್ಲಿ 20 ಬರುತ್ತೆ, ಸಿಟಿ ನಲ್ಲಿ 14-15 ಬರುತ್ತೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಬರೀ 3 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ. ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಅದೇ ತರ ಒಂದು ಲಾಡ್ಜಿ ಇದೆ ಸರ್. 18-19 ಮಾಡ್ಲಿದು ಲಾಡ್ಜಿ. ಇದು 8 ಸೀಟರ್ ಗಾಡಿ. ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟ್ ಕ್ರಾಚ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆರಾಮಾಗಿ ದೊಡ್ಡ ಫ್ಯಾಮಿಲಿಗೆ ಆರಾಮಾಗೋದು. ಒಳ್ಳೆ ಗಾಡಿ, ಒಳ್ಳೆ ಇಂಟೀರಿಯರ್ ಇದೆ, ರೂಫ್ AC ಇದೆ, AC ಪವರ್ ಇದೆ. ಇದು 5.25 ಹೇಳೋದು. ಫೈನಲ್ ಟು ಫೈನಲ್ 5,45,000 ಕೊಟ್ಬಿಡಿ ಸರ್. 5,45,000ಕ್ಕೆ ನಿಮ್ಗೆ 8 ಸೀಟರ್ ವೆಹಿಕಲ್ ಸಿಗ್ತದೆ. ವೆಹಿಕಲ್ ಗಾಡಿ ಸಿಮಿಲರ್ ಟು ನಿಮ್ಗೆ ಸೇಮ್ ಎರ್ಟಿಗಾ ತರನೇ ಬರುತ್ತೆ. ಎರ್ಟಿಗಾಗಿಂತ ದೊಡ್ಡದಂತಾನೆ ಹೇಳ್ಬೋದು. ನಿಮ್ಗೆ ಒಳಗಡೆ ಸ್ಪೇಷಿಯಸ್ ಆಗಿದೆ ಗಾಡಿ ಎಲ್ಲ. ನಿಮ್ಗೆ ಇದ್ರಲ್ಲೂ ಕೂಡ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ ಅಡಿಷನಲ್ ಆಗಿ ನಿಮ್ಗೆ ರೇರ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ರೆನಾಲ್ಟ್ ಲಾಡ್ಜಿ. ಅದು ಕೂಡ ಡೀಸೆಲ್ ವೆಹಿಕಲ್. ಇಂಜನ್ ಮಾತ್ರ ಸೂಪರ್ ಆಗಿರುತ್ತೆ. ಸರ್ ಏನ್ ಹೇಳಿದ್ದು? 5 ಲಕ್ಷ ಫೈನಲ್? 5.25 ಹೇಳೋದು. ಫೈನಲ್ 5,45,000 ಮಾಡ್ಬಿಡಿ ಸರ್. 5,45,000ಕ್ಕೆ ನಿಮ್ಗೆ ಈ ಗಾಡಿ ಫೈನಲ್ ಆಗೋಗ್ಬಿಡುತ್ತೆ ನಿಮ್ಗೆ. ಅಂಡ್ ಅದೇ ತರ ಇಲ್ಲೊಂದು i10 ಇದೆ. ಯಾವ ಸರ್ ಮಾಡ್ಲಿದು? 2010 ಮಾಡ್ಲು. ಆಟೋಮೆಟಿಕ್ 50,000 ಓಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಏನು ನೀವು ಖರ್ಚು ಮಾಡಂಗಿಲ್ಲ, ಡೆಂಟ್ ಕ್ರಾಚಸ್ ಇಲ್ಲ. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಎಲ್ಲ ಲೇಡೀಸ್ ಆಗ್ಲಿ, ವಯಸ್ಸಾಗಿರೋದಾಗ್ಲಿ, ಕಲಿಯೋದಾಗ್ಲಿ, ಅವ್ರಿಗೆಲ್ಲ ಈಸಿ. ಇದು 2.95 ಹೇಳುದು. ಫೈನಲ್ ಟು ಫೈನಲ್ 2,85,000 ಮಾಡ್ಬಿಡಿ. ಓಕೆ, ಹೌದು. ಸೊ ನೋಡ್ತಾ ಇರ್ಬೋದು ಇನ್ನೂ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಪೆಟ್ರೋಲ್ 2000. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಒಂದು ನಾವು ಮತ್ತೆ ಪುನಃ ನೆಕ್ಸ್ಟ್ ಕಾರ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಅಂಡ್ ಈ ಸಲ ಬಂದ್ಬಿಟ್ಟು ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಇದೆ ನಿಮ್ಗೆ. ಸ್ವಿಫ್ಟ್, i20, ಸಿಯಾಜ್, ನ್ಯಾನೋ, ಅದೇ ತರ ಲಾಡ್ಜಿ ಅಂಡ್ ಎರ್ಟಿಗಾ ಕೂಡ ಸಿಗುತ್ತೆ, ಡಸ್ಟರ್ ಕೂಡ ಸಿಗುತ್ತೆ, ವರ್ಣ, ಹೋಂಡಾ ಸಿಟಿ, ಈ ತರ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೆನ್ನಾಗಿದೆ ಈ ಸಲ. ಅಂಡ್ ಸರ್ ಇವಾಗ ಲಾಸ್ಟ್ ವೀಕ್ ವಿಡಿಯೋ ಮಾಡಿದ್ವಿ, ಹೆಂಗಿತ್ತು ರೆಸ್ಪಾನ್ಸ್ ಎಲ್ಲ? ಸರ್ ಚೆನ್ನಾಗಿದೆ ಸರ್. ಸರ್ ಇವಾಗ ಒಂದ್ ವಾರಕ್ಕೆ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ, ನೋಡ್ತಾ ಇರ್ಬೋದು. ಅಂಡ್ ಸೆಕೆಂಡ್ ವಿಡಿಯೋ ಗಾಡಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಮೆಲ್ಲ ಒಂಥರ ಡೀಲರು, ಕಸ್ಟಮರು ರೈಟ್ ಅಲ್ವಾ? ಬರ್ತಾ ಇದಾರೆ, ತಗೊಂಡು ಹೋಗ್ತಾ ಇರುತ್ತೆ, ಸೇಲ್ ಆಗುತ್ತೆ.
ಸೊ ಇನ್ನೊಂದ್ ಹೇಳ್ಬೇಕು, ಈ ಲೊಕೇಶನ್ ಗೆ ಬಂದ್ಬಿಟ್ಟು ಡೀಲರ್ ಗಳೇ 5-6 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊಳ್ಳೋ ಅಂತ ಜಾಗ ಇದು ಬಂದ್ಬಿಟ್ಟು. ಸೊ ನಿಮ್ಗೆ ಡೀಲರ್ ಪ್ರೈಸ್ ಗೆ ನಿಮ್ಗೆ ಒಳ್ಳೆ ವೆಹಿಕಲ್ ಏನಾರ ಸಿಗ್ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬೇರೆ ಕಡೆ ಪ್ರೈಸ್ ನ ಚೆಕ್ ಮಾಡ್ಕೊಂಡು ಮತ್ತೆ ನೀವು ಈ ಲೊಕೇಶನ್ ಗೆ ಬರ್ಬೋದು. ಪ್ರೈಸ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಸರ್ ಒಂದು 100 ವೆಹಿಕಲ್ಸ್ ಇದೆ ಸರ್, ಹೆಚ್ಚು ಕಡಿಮೆ. ಸರ್ ಇವಾಗ ಸಾಕಷ್ಟು ಜನ ಎಲ್ಲ ಒಂದು 2-3 ಲಕ್ಷ ಒಳಗಡೆ ಎಲ್ಲ ನೋಡ್ತಿರ್ತಾರೆ. ಆತರ ಅವ್ರಿಗೆ ಎಷ್ಟು ವೆಹಿಕಲ್ಸ್ ಇದೆ? ಒಂದು 2-3 ಲಕ್ಷ ಒಳಗಡೆ ಎಷ್ಟು ವೆಹಿಕಲ್ಸ್? ಸರ್ 2-3 ಲಕ್ಷ ಒಳಗಡೆ ನಿಮ್ಗೆ ಒಂದು 25-30 ಗಾಡಿ ಇದೆ ಸರ್. ಸೊ ನೋಡ್ತಾ ಇರ್ಬೋದು, ಈ ಒಂದು ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ಬೋಣ. ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ 2013 ಮಾಡಲು VDI ಶಿಫ್ಟ್. ಇದು ಸಿಂಗಲ್ ಓನರ್. ಓಕೆ, ಇದು ಸಿಂಗಲ್ ಓನರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು 4,25,000 ಹೇಳೋದು. ಫೈನಲ್ ಟು ಫೈನಲ್ 4,15,000 ಮಾಡಿದ್ದಾರೆ. 4,15,000 ಹೌದು. ಡೀಸೆಲ್ ವೆಹಿಕಲ್? ಹೌದು ಸರ್, ಡೀಸೆಲ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಇವನ್ ಲೋನ್ ಕೂಡ ಆಗುತ್ತೆ. ಇದ್ರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲಿ ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಇದು ಸ್ವಿಫ್ಟ್ ಡೀಸೆಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ ಇದು ಓಡಿದೆ ಸರ್ ಒಂದು 86 ಚೇಂಜ್ ಏನು ಓಡಿದೆ ಕಡಿಮೆ. ಸರ್ ದಿ ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಇವಾಗ ನಾನು 4,15,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಾನ್ಸ್ ಕೂಡ 13 ಸಿಂಗಲ್ ಓನರ್ VDI. ಅಂಡ್ ಅದೇ ತರ ಇನ್ನೂ ಒಂದು i20 ಇದೆ. ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಅನ್ಸುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಇದೆ. ಆಸ್ಟನ್ ಸರ್ ಇದು? ಅದು ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ಚೆನ್ನಾಗಿದೆ. ಇದು 61,000 ಓಡಿದೆ ಸರ್. ಇದು ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಅಂಡ್ ಇದು ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್ 12 ಮಾಡಲು 61,000 ಓಡಿದೆ. AC ಪವರ್ ಸ್ಟೇರಿಂಗ್ ಬಂದು ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 3,75,000 ಹೇಳೋದು. ಫೈನಲ್ ಟು ಫೈನಲ್ 3,70,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡ್ತೀವಿ. ಎಲ್ಲೂ ಡೆಂಟು ಕಿರಾಚಸ್ ಇಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. 3,70,000 ಗೆ ನಿಮಗೆ ಪೆಟ್ರೋಲ್ ವೆಹಿಕಲ್? ಹೌದೌದು, 3,70,000. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್. ನಿಮ್ಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರ್ತೈತೆ ನಿಮ್ಗೆ. ಅಂಡ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್, ಅಂಡ್ ಅದೇ ತರ ನಿಮ್ಗೆ ಎಲ್ಲ ಬರುತ್ತೆ. ಸರ್ ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ? ಸರ್ ಸಿವಿಲ್ ಚೆನ್ನಾಗಿದೆ, 70-80% ಆಗುತ್ತೆ. ಓಕೆ, ಹೌದೌದು. ಅಂಡ್ ಟ್ರ್ಯಾಕ್ ಎಲ್ಲ ಇದೆಯಾ ಸರ್? ಹೌದೌದು. ಸೊ ಇನ್ನೂ ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಗಳು ಹುಡುಕೋರ್ಗೆ ಮಾತ್ರನೇ ಎಷ್ಟು ಗಾಡಿ ಇದೆ ಸರ್? ನಮ್ಮ ಹತ್ರ ಶಿಫ್ಟ್ 7 ಅಂಡ್ ಶಿಫ್ಟ್ ಇದೆ ಸರ್. ಓಕೆ, ಇದು 2014 ಮಾಡಲು 39,000 ಓಡಿದೆ. VDI ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಅದು ಒರಿಜಿನಾಲಿಟಿ ಅಂತ ಏನು ಮಾಡಿಸಿಲ್ಲ. ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 4,35,000 ಹೇಳೋದು. ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡೋಣ ಸರ್. 4,20,000 ಮಾಡಿಸ್ಕೊಡ್ತೀವಿ ಸರ್. ಇವನ್ ಲೋನ್ ಕೂಡ ಆಗುತ್ತೆ. ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಇದೆ. ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ. ಅದು ಕೂಡ ಡೀಸೆಲ್ ವೆಹಿಕಲ್, ಅದು ಕೂಡ ವೈಟ್ ಕಲರ್. ಸರಿ, ಗಾಡಿ ಎಷ್ಟು ರನ್ ಆಗಿದೆ? ಇದು ಓಡಿದ 39,000 ಚೇಂಜ್ ಓಡಿದೆ ಸರ್. ಸರ್ ಇವಾಗ ಇದು ಎಷ್ಟು? 4,25,000? 4,35,000 ಹೇಳೋದು. ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡೋಣ ಸರ್. 4,25,000. ಆ ಗಾಡಿ ತುಂಬಾ ನೀಟ್ ಆಗಿದೆ. ಅದೇ ತರ ಇಲ್ಲೊಂದು i20 ಇದೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಚೆರಿ ರೆಡ್ ಕಲರ್, ಫುಲ್ ಟಾಪ್ ಎಂಡ್. ಅದು ಕೂಡ ಡೀಸೆಲ್ ವೆಹಿಕಲ್. ಇಲೈಟ್ i20 2017 ಮಾಡಲು. ಇದು ಟಾಪ್ ಅಂಡ್ ಮಾಡಲ್. ಲಾಸ್ಟ್ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, 6 ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 6,85,000 ಹೇಳೋದು. ಫೈನಲ್ ಟು ಫೈನಲ್ 6,65,000 ಕೊಟ್ಬಿಡೋಣ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ಇದು ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಎಲ್ಲ ಫೀಚರ್ಸ್ ಬರ್ತಾ ಇದ್ರಲ್ಲಿ. ನಿಮ್ಗೆ ನೋಡ್ತಾ ಇರ್ಬೋದು, ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ನಿಮ್ಗೆ ಮ್ಯಾಗ್ ವೀಲ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಡಿಫಾಗರ್, ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಫುಲ್ ವೆಹಿಕಲ್, ಫುಲ್ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಹೇಳಿ ಸರ್ ಪ್ರೈಸ್? 6,85,000 ಹೇಳೋದು. ಫೈನಲ್ ಟು ಫೈನಲ್ 6,65,000 ಮಾಡ್ಬಿಡೋಣ, ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಹೌದೌದು. ಸೊ ಇಲ್ಲೊಂದು ಸಡನ್ ವೆಹಿಕಲ್ ಇದೆ. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು, 2011 ಮಾಡಲು. ಇದು ಟೊಯೋಟಾ ETS. ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಟೈರ್, ಒಳ್ಳೆ ಇಂಟೀರಿಯರ್. ಇದು 3,25,000 ಹೇಳೋದು. ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡೋಣ ಸರ್. ಪೆಟ್ರೋಲ್ ವೆಹಿಕಲ್? ಪೆಟ್ರೋಲ್ ವೆಹಿಕಲ್ 3,25,000 ಹೇಳೋದು. ಫೈನಲ್ 3 lakhs ಕೊಟ್ಬಿಡಿ ಸರ್. 3 lakhs ಗೆ ನಿಮ್ಗೆ ನೋಡ್ತಾ ಇರ್ಬೋದು ಪೆಟ್ರೋಲ್ ವೆಹಿಕಲ್ ಸಿಗ್ತೈತೆ. ETS ಗಾಡಿ ಮಾತ್ರ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಅಂಡ್ ನಿಮ್ಗೆ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಸರ್ ಇದು ಪೆಟ್ರೋಲ್ ಅಲ್ಲಿ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ನಿಮ್ಗೆ ಲಾಂಗ್ ನಲ್ಲಿ 20 ಬರುತ್ತೆ, ಸಿಟಿನಲ್ಲಿ 14-15 ಬರುತ್ತೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು, ಬರೀ 3 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ. ಗಾಡಿ ಎಲ್ಲ ಈ ತರ ಇದೆ.
ಅಂಡ್ ಅದೇ ತರ ಇಲ್ಲೊಂದು ಲಾಡ್ಜಿ ಇದೆ ಸರ್ 18-19 ಮಾಡ್ಲಿದು ಓಕೆ ಲಾಡ್ಜಿ. ಇದು 8 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟ್ ಗ್ಲಾಸ್ ಎಲ್ಲ ಆಕ್ಸೆಂಟ್ ಫ್ರೀ ವೆಹಿಕಲ್. ಆರಾಮಾಗಿ ದೊಡ್ಡ ಫ್ಯಾಮಿಲಿಗೆ ಆರಾಮಾಗೋದು. ಒಳ್ಳೆ ಗಾಡಿ, ಒಳ್ಳೆ ಇಂಟೀರಿಯರ್ ಇದೆ, ರೂಫ್ AC ಇದೆ, AC ಪೋಸ್ಟರ್ ಇದೆ. ಇದು 5.25 ಹೇಳೋದು. ಫೈನಲ್ 5,40,000 ಕೊಟ್ಬಿಡಿ ಸರ್. 5,45,000ಕ್ಕೆ ನಿಮ್ಗೆ 8 ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಗಾಡಿ ಸಿಮಿಲರ್ ಟು ನಿಮ್ಗೆ ಸೇಮ್ ಎರ್ಟಿಗಾ ತರನೇ ಬರುತ್ತೆ. ಎರ್ಟಿಗಾಗಿಂತ ದೊಡ್ಡದಂತಾನೆ ಹೇಳ್ಬೋದು. ನಿಮ್ಗೆ ಒಳಗಡೆ ಸ್ಪೇಷಿಯಸ್ ಆಗಿದೆ ಗಾಡಿ ಎಲ್ಲ. ನಿಮ್ಗೆ ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ ಅಡಿಷನಲ್ ಆಗಿ ನಿಮ್ಗೆ ರೇರ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ರೆನಾಲ್ಟ್ ಲಾಡ್ಜಿ, ಅದು ಕೂಡ ಡೀಸೆಲ್ ವೆಹಿಕಲ್. ಇಂಜನ್ ಮಾತ್ರ ಸೂಪರ್ ಆಗಿರುತ್ತೆ. ಸರ್ ಏನ್ ಹೇಳಿದ್ದು 5 ಲಕ್ಷ ಫೈನಲ್? 5.25 ಹೇಳೋದು. ಫೈನಲ್ 5,40,000 ಮಾಡ್ಬಿಡಿ ಸರ್. 5,45,000ಕ್ಕೆ ನಿಮ್ಗೆ ಈ ಗಾಡಿ ಫೈನಲ್ ಆಗೋಗ್ಬಿಡುತ್ತೆ ನಿಮ್ಗೆ. ಅಂಡ್ ಅದೇ ತರ ಇಲ್ಲೊಂದು I10 ಇದೆ. ಯಾವ ಸರ್ ಮಾಡ್ಲಿದು? 2010 ಮಾಡ್ಲು. ಆಟೋಮೆಟಿಕ್ 50,000 ಹೊಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಏನು ನೀವು ಖರ್ಚು ಮಾಡಂಗಿಲ್ಲ. ಡೆಂಟ್ ಕ್ರಾಚಸ್ ಇಲ್ಲ. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಎಲ್ಲ ಲೇಡೀಸ್ ಆಗ್ಲಿ, ವಯಸ್ಸಾಗಿರೋರಾಗ್ಲಿ, ಕಲಿಯೋರಾಗ್ಲಿ, ಅವ್ರಿಗೆಲ್ಲ ಈಸಿ. ಇದು 2.95 ಹೇಳೋದು. ಫೈನಲ್ 2,80,000 ಮಾಡ್ಬಿಡಿ. ಓಕೆ ಹೌದು. ಸೊ ನೋಡ್ತಾ ಇರ್ಬೋದು, ಇನ್ನೂ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. 2000 ನೀಟ್ ಆಗಿದೆ. AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಇದೆ. ಎಲ್ಲೂ ಡೆಂಟ್ ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. ಶೋರೂಮ್ ಟೆಸ್ಟ್ ನಲ್ಲಿ ಇದೆ ಗಾಡಿ. ಇದು ಬಂದ್ಬಿಟ್ಟು 5,10,000 ಹೇಳೋದು. ಫೈನಲ್ 4,90,000 ಮಾಡ್ಬಿಡಿ ಸರ್. ಯಾವ ಸರ್ ಮಾಡ್ಲಿಲ್ಲ? ಇದು 2016 ಮಾಡ್ಲು. ಬರೀ 45,000 ಚೇಂಜ್ ಹೊಡಿದೆ ಸರ್. 16 ಮಾಡ್ಲು. 45,000 ಕಿಲೋಮೀಟರ್ ಮಾತ್ರ ಇರೋದು. ಅದ್ರೂ ಕೂಡ ಡೀಸೆಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಹೌದೌದು. ಸೊ ನೋಡ್ತಾ ಇರ್ಬೋದು, ಪೆಟ್ರೋಲ್ ವೆಹಿಕಲ್ ಸ್ವಿಫ್ಟ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಇದು VXI? ಹೌದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. 2 ಏರ್ ಬ್ಯಾಗ್ ಇದೆ. ಏರ್ ಬ್ಯಾಗ್ ಕೂಡ ಇದೆ ನಿಮ್ಗೆ ಅಡಿಷನಲ್ ಆಗಿ. ಒಳ್ಳೆ ಸಿಸ್ಟಮ್ ಇದೆ. 2 ಏರ್ ಬ್ಯಾಗ್ ಇದೆ. ಗಾಡಿ ಇಂಟೀರಿಯರ್ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಲೆದರ್ ಪೆಟ್ರೋಲ್ ಗಾಡಿ. 2 ಏರ್ ಬ್ಯಾಗ್ ಬರುತ್ತೆ. ಪೆಟ್ರೋಲ್ ಸ್ವಿಫ್ಟ್. ಸರ್ ಇವಾಗ ಪೆಟ್ರೋಲ್ ಸ್ವಿಫ್ಟ್ ಮೈಲೇಜ್ ಎಲ್ಲ ಏನ್ ಬರ್ಬೋದು? ಇದು LXI ನಲ್ಲಿ ಆಪ್ಷನಲ್. ಇದು LXI ಆಪ್ಷನಲ್. ಇದು ಹೌದೌದು. ಸರ್ ಏನ್ ಹೇಳಿದ್ದು ಪ್ರೈಸ್? 5,10,000 ಹೇಳೋದು. ಫೈನಲ್ 4,90,000 ಫೈನಲ್ ಮಾಡ್ಬಿಡಿ. 4,95,000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಲೋನ್ ಆರಾಮಾಗಿ ಆಗೋಗ್ಬಿಡುತ್ತೆ. ಹೌದೌದು. ಸೊ ಇಲ್ಲೊಂದು ವ್ಯಾಗನರ್ ಇದೆ. 2010 ಮಾಡ್ಲು. ಇದು ಬರೀ 50,000 ಹೊಡಿದೆ. ಇದು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಬಾಡಿ ಏನ್ ಖರ್ಚು ಮಾಡಂಗಿಲ್ಲ. ಇದು 2,55,000 ಹೇಳೋದು. ಫೈನಲ್ 2,40,000 ಕೊಟ್ಬಿಡಿ ಸರ್. 2,45,000 ನಿಮ್ಗೆ ವ್ಯಾಗನರ್. ಹೌದೌದು. 2,45,000 ನಿಮ್ಗೆ ವ್ಯಾಗನರ್ ಸಿಗ್ತೈತೆ. ಅಂಡ್ ಇದು ಎಷ್ಟು ರನ್ ಆಗಿದೆ ಸರ್? 50,000 ಚೇಂಜ್ ಹೊಡಿದೆ ಸರ್. ಇದು ಪವರ್ ಸ್ಟೇರಿಂಗ್, AC, ಲೆದರ್ ಇಂಟೀರಿಯರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಒಳ್ಳೆ ರನ್ನಿಂಗ್ ಚೆನ್ನಾಗಿದೆ. ಕಡಿಮೆ ಓಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಹೌದೌದು. ಸಿಸ್ಟಮ್ ಎಲ್ಲ ಇದೆ. ಒಂದು ಕ್ವಿಡ್ ಇದೊಂದು ಕ್ವಿಡ್ ಇದೆ ಸರ್. ಇದು ಆಟೋಮೆಟಿಕ್ 2020 ಮಾಡ್ಲು. 75,000 ಚೇಂಜ್ ಓಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಕ್ಲೇಂಬರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಏರ್ ಬ್ಯಾಗ್ ಇದೆ. ಕ್ಲೀನ್ ಆಗಿ ವಾಶ್ ಮಾಡಿ ಕೊಡ್ತೀವಿ. ಇದು 4,25,000 ಹೇಳೋದು. ಫೈನಲ್ 3,90,000 ಫೈನಲ್ ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗೋಗ್ಬಿಡುತ್ತೆ. ಹೌದೌದು. ಸೊ ಇಲ್ಲೊಂದು ಆಸ್ಪೈರ್ 2017 ಮಾಡ್ಲು. ಆಸ್ಪೈರ್ 17 ಸಿಂಗಲ್ ಓನರ್. ಇದು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ. 4,00,000 ಹೇಳೋದು. ಫೈನಲ್ 4,25,000 ಮಾಡ್ಬಿಡಿ ಸರ್. 4,25,000 ನಿಮ್ಗೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸಿಗ್ತೈತೆ. ಅದು ಕೂಡ ಡೀಸೆಲ್ ವೆಹಿಕಲ್. ಹೌದೌದು. ಸೊ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಇಕೋ ಹುಡುಕೋರ್ಗೆ ಇಕೋ ಇದೆ. ನೋಡ್ತಾ ಇರ್ಬೋದು, ಗಾಡಿ ಸೂಪರ್ ಆಗಿದೆ. ಸಿಂಪಲಿ ಸ್ಮಾರ್ಟ್ ಆಗಿದೆ. 2012 ಮಾಡ್ಲು. 13 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. AC ಗಾಡಿ. ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟ್ ಕ್ರಾಚಸ್ ಇಲ್ಲ. ಬಾಡಿ ಲೈನ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2,75 ಹೇಳೋದು. ಫೈನಲ್ 7,65,000 ಫೈನಲ್ ಮಾಡ್ಬಿಡಿ. 2,65,000 ನಿಮ್ಗೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಇವನ್ ಫೈನಾನ್ಸ್ ಕೂಡ ಆಗೋಗ್ಬಿಡುತ್ತೆ. ಹೌದು. ಸೊ ನಿಮ್ಗೆ ಇನ್ನು ಆ ಕಡೆ ಒಂದು ಕ್ವಿಡ್ ಇದೆ. ನೋಡ್ತಾ ಇರ್ಬೋದು, I20 ಇದೆ. ಕ್ವಿಡ್, I20 ಅಂಡ್ ಅಮೇಜ್ ಇದೆ. ಇದು ಯಾವ ಸರ್ ಕ್ಲೈಂಬರ್? 2020 ಮಾಡ್ಲು. ಮ್ಯಾನ್ಯುವಲ್ ಇದು. ಓಕೆ. ಆ ಮ್ಯಾನ್ಯುವಲ್ ಬರೀ 48,000 ಹೊಡಿದೆ. ಇದು ಕೂಡ ಕ್ಲೈಂಬರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಫೈನಾನ್ಸ್ ಕೂಡ ಆಗುತ್ತೆ. ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 4,00,000 ಹೇಳೋದು. ಫೈನಲ್ 4,25,000 ಮಾಡ್ಬಿಡಿ. 4,25,000 ಕ್ಲೈಂಬರ್, ಫುಲ್ ಟಾಪ್ ಎಂಡ್. ನಿಮ್ಗೆ ಅಲೈ ವೀಲ್ ಸಮೇತ ಬರುತ್ತೆ. ಏರ್ ಬ್ಯಾಗ್, ABS ಸಮೇತ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ ನೋಡ್ತಾ ಇರ್ಬೋದು, ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ನಿಮ್ಗೆ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಇದು ಕ್ಲಾಡಿಂಗ್ ಕೂಡ ಬರುತ್ತೆ. ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 2 ಏರ್ ಬ್ಯಾಗ್, ಟಚ್ ಸ್ಕ್ರೀನು,
ಲೆದರ್ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ಸರ್. ಇಕ್ವಿಟಿ ಎಷ್ಟು ರನ್ ಆಗಿದೆ? 48,000 ಹೊಡಿದೆ ಸರ್. ಸರ್ ಇವಾಗ ಇಕ್ವಿಟಿಗೆ ಏನ್ ಹೇಳಿದ್ದು ಪ್ರೈಸ್ ನೀವು? 4 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,25,000 ಮಾಡ್ಬಿಡಿ. 2020 ಮಾಡಲ್ ಬರೀ 48,000 ಹೊಡಿದೆ. ಮ್ಯಾನುವಲ್ ಗಾಡಿ ತುಂಬಾ ನೀಟ್ ಆಗಿದೆ. ಸೊ ಅಮೇಜ್ 2014 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್. ಇದು ಕೂಡ AC ಪವರ್ ಸ್ಟೇರಿಂಗ್ ಪೌಂಡರ್, 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಇದು 4,25,000 ಹೇಳೋದು, ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಬರೀ 4 lakhs ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಇವನ್ ಲೋನ್ ಕೂಡ ಆಗೋದು. ಹೌದೌದು. 1.5 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಗಾಡಿ ಆರಾಮಾಗಿ ನಿಮ್ ಪ್ರೊಫೈಲ್ ಮೇಲೆ. ಅಂಡ್ ಅದೇ ತರ ಒಂದು i20 ಅದು ಕೂಡ ಬ್ಲಾಕ್ ಕಲರ್. i20 ನಮ್ಮ ಹತ್ರ 7 ಗಾಡಿ ಇದೆ. ಇದು 2009 ಮಾಡಲು ಡೀಸೆಲ್ ಆಸ್ಟಾ. AC ಪವರ್ ಸ್ಟೇರಿಂಗ್ ಬಂದು ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಇದು ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 3 ಲಕ್ಷ ಕೊಟ್ರೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಆಸ್ಟಾ, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಸರ್ ಏನ್ ಹೇಳಿದ್ದು ಪ್ರೈಸ್? 3 lakhs. 3 lakhs ಗೆ ವಿತ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಫ್ರೆಶ್ ಮಾಡಲ್ಲ ಸರ್ ಇದು? ಅದು 2009 ಮಾಡಲು. ಫುಲ್ ಟಾಪ್ ಎಂಡ್ ಗಾಡಿ. ಫುಲ್ ಟಾಪ್ ಎಂಡ್ ಮಾಡಿ ಸರ್. ಕ್ವಿಡ್ಗಳು ಹುಡ್ಕೋರ್ಗೆ ಮಾತ್ರ ಈ ಸಲ ಮಾತ್ರ ಸೂಪರ್ ಆಗಿ 4 ರಿಂದ 5 ವೆಹಿಕಲ್ ಎಲ್ಲ ಸ್ಟಾಕ್ ಇದೆ. ಅಂಡ್ ಇದು ಯಾವ ಸರ್? 2019 ಮಾಡಲು. ಇದು ಬರೀ 48,000 ಹೊಡಿದೆ. 19 ಮಾಡಲು ಗಾಡಿ. ಇದು ಕ್ಲೇಂಬಲ್ AC ಪವರ್ ಸ್ಟೇರಿಂಗ್ ಬಂದಿದೆ, ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 3.5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 3,25,000 ಕೊಡ್ಬಿಡಿ ಸರ್. 3,25,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗೋಗುತ್ತೆ. ಅಂಡ್ ಅದೇ ತರ ಸೆಲೆರಿ ಹುಡ್ಕೋರ್ಗಿಲ್ಲ ಒಂದು ಆಪ್ಷನ್ ಇದೆ, ನೋಡ್ತಾ ಇರ್ಬೋದು ಸರ್. 2014 ಮಾಡಲು ಆಟೋಮೆಟಿಕ್ ಸೆಲೆರಿಯೋ. ಇದು ಕೂಡ ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ. ಫೈನಾನ್ಸ್ ಕೂಡ ಆಗುತ್ತೆ. ಇದು 3,25,000 ಹೇಳೋದು, ಫೈನಲ್ ಟು ಫೈನಲ್ 3,10,000 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗೋಗ್ಬಿಡುತ್ತೆ. ಹೌದೌದು. ಅಂಡ್ ಅದೇ ತರ ಇನ್ನೂ ಒಂದು ಸ್ವಿಫ್ಟ್ 2015 ಮಾಡಲು VDI ಶಿಫ್ಟ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,80,000 ಮಾಡ್ಬಿಡಿ ಸರ್. VDI. VDI. ಓಕೆ. 2017 ಮಾಡಲು ಸಿಂಗಲ್ ಓನರ್. ಇದು ಕಿಡ್ RXT. ಇದು AC ಪವರ್ ಸ್ಟೇರಿಂಗ್ ಬಂದಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ. ಇದು ಹೇಳೋದು 2,75,000 ಹೇಳೋದು, ಫೈನಲ್ ಟು ಫೈನಲ್ 2,65,000 ಮಾಡ್ಬಿಡಿ. ಸೊ ಇನ್ನೂ ಒಂದು ಸ್ವಿಫ್ಟ್ 2014 ಮಾಡಲು VXI ಪೆಟ್ರೋಲ್. ಗಾಡಿ ತುಂಬಾ ಚೆನ್ನಾಗಿದೆ. 4,500 ಹೇಳೋದು, ಫೈನಲ್ ಟು ಫೈನಲ್ 4,35,000 ಮಾಡ್ಬಿಡಿ. ಬರೀ 4,35,000 ಅಷ್ಟೇ. ಹೌದು. ಅದು ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸೊ ನಿಮ್ಗೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು. ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. 4,25,000. 4,35,000 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊತೀವಿ. ಫೈನಾನ್ಸ್ ಕೂಡ ಆಗುತ್ತೆ. 435. ಹೌದು. 2010 ಮಾಡಲು ಜಾಜ್, ಹೊಂಡೈ ಜಾಜ್ ಪೆಟ್ರೋಲ್. AC ಪವರ್ ಸ್ಟೇರಿಂಗ್ ಬಂದಿದೆ, ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 2 ಲಕ್ಷ ಹೇಳೋದು, ಫೈನಲ್ 1,90,000 ಮಾಡ್ಬಿಡಿ. 1,95,000 ಜಾಸ್ತಿ ಸಿಗ್ತಾ ಇದೆ. ಹೌದೌದು. ಸೊ ನೋಡ್ತಾ ಇರ್ಬೋದು, ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ಬಡ್ಜೆಟ್ ಅಲ್ಲಿ ನಮ್ಗೆ ಪ್ರೀಮಿಯಂ ಗಾಡಿ, ಸ್ಟ್ರಾಂಗ್ ಆಗಿರೋ ವೆಹಿಕಲ್ ಏನಾರ ಚೂಸ್ ಮಾಡಂಗಿದ್ರೆ ಇದು ಬೆಸ್ಟ್ ವೆಹಿಕಲ್. ಹೋಂಡಾ ಜಾಜ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಇದೆಲ್ಲ ಪೆಟ್ರೋಲ್ 14-15 ಸಿಟಿನಲ್ಲಿ ಬರುತ್ತೆ. ಲಾಂಗ್ 18-20 ಬರುತ್ತೆ ಸರ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2 ಏರ್ ಬ್ಯಾಗ್ ಬರೀ 1,95,000 ನಿಮ್ಗೆ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪ್ರೀಮಿಯಂ ವೆಹಿಕಲ್. ವ್ಯಾನ್ ಇದೆ ನೋಡಿ ಸರ್. ವ್ಯಾನ್ ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್. 2012 ಮಾಡಲು. ಇದು ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಆಸ್ ಇಟ್ ಈ ಸಣ್ಣ ಪುಟ್ಟ ಕೆಲಸ ಇದೆ. 1,65,000 ಕೊಟ್ಬಿಡಿ. 1,65,000 ಕೊಟ್ಬಿಡಿ ಸರ್. ಸಿಯಾಜ್ ಹುಡ್ಕೋರ್ಗೆ ಅದು ಕೂಡ ಡೀಸೆಲ್ ಕಾರ್ ಇದೆ ರೆಡಿಯಾಗಿ ನಿಮ್ಗೆ. ಅದು ಕೂಡ ಮಿಡಿಲ್ ವೇರಿಯಂಟ್ ವೆಹಿಕಲ್. ಯಾವ ತರ ಮಾಡಲಿ ಸರ್? 2016 ಮಾಡಲು ಸಿಂಗಲ್ ಓನರ್ VDI ಪ್ಲಸ್ HVSS ಇಂಜನ್ ಟಾಪ್ ಅಪ್ ಮಾಡಲು. ಗಾಡಿ ಕ್ಲೀನ್ ಆಗಿದೆ. AC ಪವರ್ ಸ್ಟೇರಿಂಗ್ ಬಂದು ಟಾಪ್ ಅಪ್ ಮಾಡಲು, ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು 5,75,000 ಹೇಳೋದು, ಫೈನಲ್ ಟು ಫೈನಲ್ 5,65,000 ಮಾಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 5,65,000ಕ್ಕೆ ನಿಮ್ಗೆ ಲಕ್ಸುರಿ ಸಡನ್ ವೆಹಿಕಲ್ ಸಿಗ್ತೈತೆ, ನೋಡ್ತಾ ಇರ್ಬೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 10 ಇಂಚ್ ಟಚ್ ಸ್ಕ್ರೀನ್ ಅಂಡ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ರೇರ್ AC ಕೂಡ ಬರುತ್ತೆ, ಆರ್ಮ್ ರೆಸ್ಟ್ ಕೂಡ ಬರುತ್ತೆ, ಅಡ್ರೆಸ್ ಕೂಡ ಬರುತ್ತೆ. ಅಂಡ್ ಸರ್ ಏನ್ ಹೇಳಿದ್ದು? 5,75,000 ಹೇಳೋದು, ಫೈನಲ್ ಟು ಫೈನಲ್ 5,65,000 ಗೆ ಕೊಟ್ಬಿಡೋಣ. 5,65,000 ನಿಮ್ಗೆ ಸಡನ್ ವೆಹಿಕಲ್. ಅಂಡ್ ನ್ಯಾನೋ ಒಂದು ಸಣ್ಣ ಬಜೆಟ್ ವೆಹಿಕಲ್, ಒಂದು ಪುಟ್ಟ ವೆಹಿಕಲ್, ಬಡವ್ರ ಬಾದಾಮಿ ತರ. 2012 ಮಾಡಲು ಬರೀ 80,000 ಕೊಟ್ಬಿಡೋಣ ಸರ್. ಬರೀ 80,000. ಹೌದೌದು. ಬರೀ ಕಲಿಯೋದು ಆರಾಮಾಗಿ ಮನೆಯಲ್ಲಿ ಅಕ್ಕಪಕ್ಕ ಹೋಗಕ್ಕೆ, ಮಾರ್ಕೆಟ್ ಹೋಗಕ್ಕೆ ಬಜೆಟ್ ನಲ್ಲಿ ನಿಮ್ಗೆ ನ್ಯಾನೋ ಸಿಗ್ತಾ ಇದೆ. ಮಳೆ ಕಾಲದಲ್ಲಿ ಆರಾಮಾಗಿ ಬೆಸ್ಟ್ ವೆಹಿಕಲ್ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಕಾರ್ ತಗೊಳ್ಳೋ ಪ್ಲಾನ್ ಏನಾರ ಇದೆ, ಕಲ್ತ್ಕೊಳ್ಳೋ ಪ್ಲಾನ್ ಏನಾರ ಇದೆ, ಈ ಕಾರ್ನ ತಗೊಂಡ್ಬಿಟ್ಟು ಕಲ್ತ್ಕೊಂಡ್ಬಿಟ್ಟು ಅಂಡ್ ಈ ತರ ಪ್ರೀಮಿಯಂ ವೆಹಿಕಲ್ ನ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಆಲ್ಟೋ ಬೇಕಂತ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಮಾಡ್ತಾರೆ ನಮ್ಗೆ, ಸರ್ ಆಲ್ಟೋನೇ ತೋರಿಸ್ತೀವಿ ಅಂತ. ಅವ್ರಿಗೋಸ್ಕರ ಆಲ್ಟೋ ರೆಡಿ ಆಗಿದೆ ಸರ್. 2012 ಮಾಡಲು
LX AC ಪೋಸ್ಟರಿಂಗ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಸೀಟ್ ಕವರ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. 2.10 ಹೇಳೋದು, ಫೈನಲ್ 2 ಲಕ್ಷ ಕೊಟ್ಬಿಡೋಣ ಸರ್. ಸರ್ 2 ಲಕ್ಷಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. ಗಾಡಿ 2 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಒಳಗಡೆ ಪ್ರೀಮಿಯಂ ಆಗಿದೆ, ನೀಟ್ ಆಗಿದೆ, 1 ರೂಪಾಯಿ ಖರ್ಚಿಲ್ಲ. ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು. ನಿಮ್ಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರ್ತೈತೆ ಆಲ್ಟೋ ಅಲ್ಲಿ ಅಡಿಷನಲ್ ಆಗಿ. ಸರ್ 2,10,000. 2.10 ಒಂದು ಫೈನಲ್ 2 ಲಕ್ಷ ಕೊಟ್ಬಿಡಿ ಸರ್ ಫೈನಲ್. ಇಲ್ಲೊಂದು ವ್ಯಾಗ್ನರ್ ಇದೆ, ವ್ಯಾಗ್ನರ್ ರೂಟ್ ಅವ್ರಿಗೆ ವ್ಯಾಗ್ನರ್ ಇದೆ, ಡಸ್ಟರ್ ಇದೆ. ಅಂಡ್ ಸರ್ ಇದು ವ್ಯಾಗ್ನರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಇದು ಸರ್ 2013 ಮಾಡಲು VXI ವ್ಯಾಗನರ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಗ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 3 ಲಕ್ಷ ಹೇಳೋದು, ಫೈನಲ್ 2,85,000 ಮಾಡ್ಬಿಡಿ ಸರ್. 2,85,000 ಮಾಡಿಸ್ಕೊಡ್ತೀನಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ. ಅದೇ ತರ ಡಸ್ಟರ್ 85 PS. ಹೌದೌದು, 2013 ಮಾಡಲ್ ಸೆಕೆಂಡ್ ಓನರ್, 85 PS. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಒರಿಜಿನಾಲಿಟಿ ಇದೆ, ಏನು ಮಾಡಿಸಿಲ್ಲ. ಇದು 3.5 ಲಕ್ಷ ಹೇಳೋದು, ಫೈನಲ್ 3,25,000 ಕೊಟ್ಬಿಡಿ ಸರ್. ಇದು 3,25,000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ ಡಸ್ಟರ್ಗೆ. ಅಂಡ್ ಅದೇ ತರ ಇಲ್ಲೊಂದು ನ್ಯಾನೋ ಇದೆ ಸರ್. ನಾನು 2016 ಮಾಡಲು, ಇದು ಟ್ವಿಸ್ಟ್, ಇದು AC ಪೋಸ್ಟರಿಂಗ್ ಇದೆ, ಡಿಕ್ಕಿ ಓಪನ್ ಆಗುತ್ತೆ. ಇದು 1.5 ಲಕ್ಷ ಹೇಳೋದು, ಫೈನಲ್ 1,35,000 ಕೊಟ್ಬಿಡಿ ಸರ್. ಮಾಡ್ಲು ಸರ್ 16 ಮಾಡಲ್ ಸಿಂಗಲ್ ಓನರ್ ಸರ್. ಇಲ್ಲೊಂದು ಇನ್ನೊಂದು ವ್ಯಾಗನರ್ ಇದೆ, 2018 ಮಾಡಲು ಸೆಕೆಂಡ್ ಓನರ್. ಹೌದಾ? ಓಕೆ. 2018 ಮಾಡಲು ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. 4 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಒಂದ್ 3.90 ಮಾಡ್ಬಿಡಿ ಫೈನಲ್. 3,90,000 ಸೆಕೆಂಡ್ ಓನರ್. ಸೊ ಇದರಲ್ಲಿ ಪ್ರೀಮಿಯಂ ಆಗಿದೆ, ನೋಡ್ತಾ ಇರ್ಬೋದು. 10 ಇಂಚ್ ಟಚ್ ಸ್ಕ್ರೀನ್ ಬರ್ತೈತೆ ನಿಮ್ಗೆ ವ್ಯಾಗನರ್ ಅಲ್ಲಿ. ಪೋಸ್ಟರಿಂಗ್ 10 ಇಂಚ್ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ವ್ಯಾಗನರ್ ಎಷ್ಟು ರನ್ ಆಗಿದೆ ಸರ್? ಇದು ಓಡಿದೆ ಒಂದು 80 ಚಿಲ್ಲರೆ ಹೆಚ್ಚು ಕಡಿಮೆ ಓಡಿದೆ ಸರ್. ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಸರ್. ಸ್ಪಾಯ್ಲರ್ ಕೂಡ ಇದೆ ನಿಮ್ಗೆ, ಡಿಫಾಗರ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಹೌದೌದು. ಅಂಡ್ ಟಾಟಾ ಜಸ್ಟ್ 15 ಮಾಡಲು, ಟಾಪ್ ಅಂಡ್ ಮಾಡಲು, AC ಪೋಸ್ಟರಿಂಗ್, ಪೌಂಡು, ಏರ್ ಬ್ಯಾಗ್ ಇದೆ. ಗಾಡಿ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಗಾಡಿ ತುಂಬಾ ನೀಟ್ ಆಗಿದೆ ನೋಡಿ. ಸೊ ನೋಡ್ತಾ ಇರ್ಬೋದು, ಟಾಟಾ ಜಸ್ಟ್, ಅದು ಕೂಡ ಡೀಸೆಲ್ ವೆಹಿಕಲ್. ಮ್ಯಾಗ್ ವೀಲ್ ಇದೆ, ಒಳ್ಳೆ ಏರ್ ಬ್ಯಾಗ್ ಇದೆ, ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಬರುತ್ತೆ. ಸ್ಟೀರಿಂಗ್ ಕಂಟ್ರೋಲ್, ಒಳ್ಳೆ ಇದು ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಟಾಪ್ ಅಂಡ್ ವೆಹಿಕಲ್. ಹೌದೌದು. ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಡೀಸೆಲ್ ವೆಹಿಕಲ್. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್? 4.5 ಹೇಳೋದು, ಫೈನಲ್ 4,25,000 ಕೊಟ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 4,25,000 ಲೋನ್ ಕೂಡ ಆಗೋಗುತ್ತೆ ನಿಮ್ಗೆ. ಅದೇ ತರ ಇಲ್ಲ ಒಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ನಮ್ಮ ಹತ್ರ 5 ಗಾಡಿ ಇದೆ ಸರ್. ಇಲ್ಲಿ ಬಂದ್ಬಿಟ್ರೆ ನೀವು ಎಲ್ಲಾ ಗಾಡಿ ನೋಡಿ, ಓಡಿ ಚೆಕ್ ಮಾಡಿ ನಿಮ್ ಮೆಕ್ಯಾನಿಕ್ ತೋರಿಸಬಹುದು. ಇದು 2008 ಮಾಡಲು, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಆ ಮದಿದ್ ಕೆಳಗಡೆ ನಿಲ್ಸಿದ್ರೆ ಗಲೀಜ್ ಇರೋದು, ನಿಮ್ಗೆ ವಾಶ್ ಗಿಶ್ ಮಾಡಿ ಈ ತರ ಕೊಡ್ತೀವಿ. ಇದು 1,40,000 ಹೇಳೋದು, ಫೈನಲ್ 1,35,000 ಕೊಟ್ಬಿಡಿ ಸರ್. 1,35,000ಕ್ಕೆ ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ಮಾಡಿಸಿ ಕೊಟ್ಟಿ. ಹೌದು, ಇಲ್ಲ ರೆಡಿ ಇದೆ. ರೆಡಿ ಇದೆ ನಿಮ್ಗೆ. ಟೋಟಲ್ ಸ್ಯಾಂಟ್ರೋ ಮಾತ್ರನೇ 5 ಗಾಡಿ ಇದೆ ಸರ್. 5 ವೆಹಿಕಲ್ ಇದೆ ನೋಡ್ತಾ ಇರ್ಬೋದು. ಅಂಡ್ ಎಲ್ಲಾ ಗಾಡಿಗಳು ಲೊಕೇಶನ್ ಗೆ ಬಂದ್ರೆ ನೀವು ಟೆಸ್ಟೆಡ್ ಎಲ್ಲ ಮಾಡಬಹುದು. ಹುಂಡೈ ವರ್ಣ 1.6 ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್ ಇದು. ಓಕೆ. ಪೆಟ್ರೋಲ್ ವೆಹಿಕಲ್ ಎಷ್ಟು ಸರ್? ಸರ್ 2008 ಮಾಡಲು, ವದಂದ ಪೆಟ್ರೋಲ್ ಗಾಡಿ, ಒರಿಜಿನಾಲಿಟಿ ಇದೆ. ಇದು ನಿಮ್ಗೆ 1,60,000 ಕೊಟ್ರೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಇಲ್ಲ 1,35,000 ಕೊಟ್ರೆ ನೀವೇ ಮಾಡ್ಕೋಬಹುದು. ಓಕೆ ಸರ್. AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸಡಾನ್ ಗಾಡಿ ಬಹಳ ಜನ ಹುಡುಕ್ತಾ ಇರ್ತಾರೆ, ಚಿಕ್ಕ ಬಜೆಟ್ ಅಲ್ಲಿ ಸಡಾನ್ ಬೇಕು ಅಂತ. ಇದು ಇಲ್ಲೊಂದು ಹೋಂಡಾ ಸಿಟಿ 2014 ಮಾಡಲು, ಡೀಸೆಲ್ ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಇದು 5 ಲಕ್ಷ ಹೇಳೋದು, ಫೈನಲ್ 4,75,000 ಮಾಡ್ಬಿಡಿ ಸರ್. 4,75,000, 4,75,000 ಹೋಂಡಾ ಸಿಟಿ. ಅದು ಕೂಡ ಡೀಸೆಲ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಹೌದೌದು. ಸೊ ಇಲ್ಲೊಂದು ಎರ್ಟಿಗಾ ಇದೆ, 2012 ಮಾಡಲು, VDI ಸಿಂಗಲ್ ಓನರ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಮ್ಯಾಗ್ ವೀಲ್ ಇದೆ. 5.5 ಹೇಳೋದು, ಫೈನಲ್ 5,25,000 ಕೊಟ್ಬಿಡಿ ಸರ್. ಇದು VDI. ಹೌದು ಸರ್, VDI. ಅಡಿಷನಲ್ ಆಗಿ ನಿಮ್ಗೆ ಮ್ಯಾಗ್ ವೀಲ್ ಬರ್ತೈತೆ. ನಮ್ಮ ಹತ್ರ ಎರ್ಟಿಗಾ 3 ಗಾಡಿ ಇದೆ ಸರ್. ಎರ್ಟಿಗಾ ಹುಡುಕೋರ್ಗೆ 3 ವೆಹಿಕಲ್ ಇದೆ. ಎರ್ಟಿಗಾ ಮಾತ್ರನೇ. ಅಂಡ್ ಅದೇ ತರ ಇಲ್ಲೊಂದು ಗಾಡಿ ಇದೆಯಾ ಸರ್? ಇದು 2016 ಮಾಡಲು, I20. ಇದು ಆಕ್ಟಿವಾ, ಟಾಪ್ ಅಂಡ್ ಮಾಡಲು. ಈ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಒರಿಜಿನಾಲಿಟಿ ಇದೆ. ಇದು 5.5 ಕೊಟ್ರೆ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. ಇಲ್ಲ ಆಸ್ ಇಟ್ ಈಸ್ ಅಂದ್ರೆ 5,25,000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ನಿಮ್ಗೆ 5,50,000 ಕೊಟ್ರೆ ನೀಟ್ ಆಗಿ ಸಣ್ಣ ಪುಟ್ಟ ರೆಡಿ ಮಾಡ್ಕೊಡ್ತೀವಿ. ಆಸ್ ಇಟ್ ಈಸ್ ಕಂಡೀಷನ್ ಬೇಕಾದ್ರೆ 5,25,000 ಫೈನಾನ್ಸ್ ಮಾಡಿಸ್ಕೊಡೋಣ. ಓಕೆ.
ಸೊ ಒಂದು ಸಣ್ಣ ಬಜೆಟ್ ಅಲ್ಲಿ ಬಜೆಟ್ ಒಂದು ಬಡವ್ರ ಬಾದಾಮಿ ತರ ಎಲ್ಲೋ ಗಾಡಿ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ 98 ಮಾಡಲು ಇದು 75 ಹೇಳೋದು ಫೈನಲ್ 70,000 ಕೊಡ್ಬಿಡಿ ಸರ್. ಸರ್ ಬರೀ 70,000 ಗೆ? ಹೌದೌದು 70,000 ಗೆ ನಿಮ್ಗೆ ಗಾಡಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು. ಅದು ಕೂಡ ಜೆನ್ನು ಪೋಸ್ಟರಿಂಗ್ AC ಲೆದರ್ ಇಂಟೀರಿಯರ್ಸ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್. i20 ಇದು ಕೂಡ ಫುಲ್ ಟಾಪ್ ಅಂಡ್ ವೆಹಿಕಲ್ ಸ್ಪೋರ್ಟ್ಸ್ ಆಸ್ಟನ್ ಸರ್. ಇದು 2010 ಮಾಡಲು ಇದು ಸನ್ ರೂಫ್ ಇದೆ 8 ಏರ್ ಬ್ಯಾಗ್ ಇದೆ ಸಿಂಗಲ್ ಓನರ್ ಪೆಟ್ರೋಲ್ ಇದು 3,10,000 ಹೇಳೋದು ಫೈನಲ್ 3 ಲಕ್ಷ ಕೊಡ್ಬಿಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ನಿಮ್ಗೆ ಸಿಟಿನಲ್ಲಿ 14-15 ಬರುತ್ತೆ ಹೆಚ್ಚು ಕಡಿಮೆ. ಲಾಂಗ್ 18-20 ಬರುತ್ತೆ ಸರ್. 18-20 ಆರಾಮಾಗಿ 18 ಪ್ಲಸ್ ಆರಾಮಾಗಿ ಬರುತ್ತೆ ನಿಮಗೆ. ಅದು ಕೂಡ ಪೆಟ್ರೋಲ್ ಫುಲ್ ಟಾಪ್ ಎಂಡ್ ಗಾಡಿ. ಸನ್ ರೂಫ್ ಇದೆ ನೋಡ್ತಾ ಇರ್ಬೋದು. 8 ಏರ್ ಬ್ಯಾಗ್ ಇರುವಂತ ವೆಹಿಕಲ್, ಸೇಫ್ಟಿ ವೆಹಿಕಲ್. ನಿಮ್ಗೆ ಸೇಫ್ಟಿ ಪರ್ಪಸ್ ಮಾತ್ರ ತುಂಬಾ ಚೆನ್ನಾಗಿದೆ. ABS ಏರ್ ಬ್ಯಾಗ್ 8 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ಮಾಡಲು ಆಪ್ಷನಲ್ ಇದು 8 ಏರ್ ಬ್ಯಾಗ್ ಬರುತ್ತೆ ಅದ್ರಲ್ಲಿ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಎಕ್ಸ್ಟ್ರೀಮ್ ಆಗಿದೆ. 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ ಇದೆ 2012 ಮಾಡಲು VDI ಸಿಂಗಲ್ ಓನರ್ ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು 4 ಲಕ್ಷ ಹೇಳೋದು ಫೈನಲ್ 3,85,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 3,85,000 ಅಷ್ಟೇ. ಹೌದೌದು 3,85,000 ಗೆ ನಿಮ್ಗೆ ಸಡಾನ್ ವೆಹಿಕಲ್ ಸಿಗ್ತಾ ಇತ್ತು. ಅದು ಕೂಡ ಡೀಸೆಲ್ ಅಂಡ್ ಡೀಸೆಲ್ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರುವಂತ ವೆಹಿಕಲ್ ಗಾಡಿ. ಅಂಡ್ ಇದಿದೆಯಾ ಸರ್ ಟಾಟಾ? ಮಾಡಿ 21 ಮಾಡಲಿದ್ದು ಟಾಟಾ ಟಿಯಾಗೋ AC ಪೋಸ್ಟರಿಂಗ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಇದೆ 4 ಅದೇ ಹೇಳಿ ಫೈನಲ್ 4,25,000 ಕೊಡ್ಬಿಡಿ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. 4,25,000 ಮಾಡ್ಬಿಡಿ ಸರ್ ಫೈನಾನ್ಸ್ ಮಾಡ್ಕೊಡೋಣ ಹೋಗಿ ಸರ್. ಸೊ ನೋಡ್ತಾ ಇರ್ಬೋದು 4,25,000 ನಿಮ್ಗೆ ಅಡಿಷನಲ್ ಆಗಿ ಫೈನಾನ್ಸ್ ಕೂಡ ಮಾಡ್ಕೊಡ್ತಾರೆ. ಅಂಡ್ ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಬರ್ತೈತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರ್ತೈತೆ. ಸರ್ ಇದು ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 76 ಚೇಂಜ್ ಓಡಿದೆ ಸರ್. ಸರ್ ಇವಾಗ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್ ಮೈಲೇಜ್ ಎಲ್ಲ ಏನ್ ಬರುತ್ತೆ? ಲಾಂಗ್ 20 ಬರುತ್ತೆ, ಸಿಟಿನಲ್ಲಿ 15-14 ಬರುತ್ತೆ. ಸರ್ ಏನ್ ಹೇಳಿದ್ದು ಈ ಗಾಡಿಗೆ ಪ್ರೈಸ್? 4 ಅದೇ ಹೇಳೋದು 4,25,000 ಮಾಡ್ಬಿಡಿ. ನಿಮ್ಗೆ ಆರಾಮಾಗಿ 1.5-2 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಈ ವೆಹಿಕಲ್ ಸಿಕ್ಬಿಡುತ್ತೆ. ಎಕ್ಸ್ಪ್ರೆಸ್ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಈ ತರ ಇದೆ. ಆರಾಮಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಬಡ್ಜೆಟ್ ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬೇಕು, ಒಳಗಡೆ ಕಂಫರ್ಟ್, ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿರ್ಬೇಕಂದ್ರೆ ಈ ಗಾಡಿನ ಚೂಸ್ ಮಾಡ್ಕೋಬಹುದು. ಸರ್ ಯಾವ್ದು ಮಾಡ್ಲು? ಸರ್ 2021 ಮಾಡ್ಲು ಅದೇ 19,000 ಹೊಡಿದೆ. AC ಪೋಸ್ಟರಿಂಗ್ 2 ಪೌಂಡ್ 2 ಏರ್ ಬ್ಯಾಗು ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಇದು 3,85,000 ಹೇಳೋದು ಫೈನಲ್ 3,70,000 ಮಾಡ್ಬಿಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಸರ್ 3,70,000? ಹೌದೌದು ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಸರ್ ಇದು 3,70,000 ಅಷ್ಟೇ. ನಿಮ್ಗೆ 21 ಮಾಡಲ ಇದು? 21 ಮಾಡ್ಲು ಬರೀ 19,000 ಹೊಡಿದೆ. ಬರೀ 19,000 ಕಿಲೋಮೀಟರ್ ಅಷ್ಟೇ. ಹೌದೌದು. ಅದು ಕೂಡ ಮಿಡಿಲ್ ವೇರಿಯಂಟ್ ಅಲ್ವಾ ಸರ್ ಇದು? AC ಪೋಸ್ಟರಿಂಗ್ ಪೌಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. 3,75,000 385 ಅದು 370 ಕೊಟ್ಬಿಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 370 ಗೆ ಫೈನಲ್ ಮಾಡಿ. ಸೊ ಇಲ್ಲೊಂದು XUV ಇದೆ W8 2012 ಮಾಡ್ಲು W8 ಗಾಡಿ ಇದ್ರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್, AC ಪೋಸ್ಟರಿಂಗ್ ಪೌಂಡ್ ಎಲ್ಲ ಬರುತ್ತೆ. ಇದು 6 ಲಕ್ಷ ಹೇಳೋದು ಫೈನಲ್ 5,65,000 ಫೈನಲ್ ಮಾಡ್ಬಿಡಿ ಸರ್. ಸರ್ 5,65,000 ಅಷ್ಟೇ? ಹೌದೌದು. ಸೊ ನೋಡ್ತಾ ಇರ್ಬೋದು 5,65,000 ನಿಮ್ಗೆ W8 ವೇರಿಯಂಟ್ ಸಿಗ್ತೈತೆ. ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಲೆದರ್ ಏರ್ ಬ್ಯಾಗ್ ಇದೆ ಇದ್ದಲ್ಲಿ. 6 ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಎಕ್ಸ್ಟ್ರೀಮ್ ಆಗಿದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಗಾಡಿ ಸಿಕ್ಬಿಡುತ್ತೆ.